ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಇವತ್ತು ಸ್ವಲ್ಪ ಕೋಲ್ಡ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ವೈಭವ್‌ನ ಸ್ಕೂಲ್ ಬಿಡಿಸಿದ್ದೆ. ಅವನಿಗಂತೂ ಸಿಕ್ಕಾಪಟ್ಟೆ ಬೋರ್ ಆಗ್ತಾ ಇತ್ತು. ಯಾಕಾದ್ರೂ ಸ್ಕೂಲ್ ಬಿಟ್ಟೇನೇನೋ ಅಂತ ಅನಿಸ್ತಾ ಇತ್ತು ಅಂತ ಹೇಳ್ತಾ ಇದ್ದ. ಇನ್ನು ಈವ್ನಿಂಗ್ ಟೈಮಲ್ಲಿ ಪಪಾಯ ಹಣ್ಣು ಕೋಲ್ಡಿಗೆ ತುಂಬಾನೇ ಒಳ್ಳೆಯದು. ಸೊ ಕಟ್ ಮಾಡಿದ್ದೆ. ಇಬ್ಬರು ತಿಂತಾ ಇದ್ದಾರೆ. ಇತ್ತೀಚೆಗೆ ಸ್ವಲ್ಪ ಒಂದೆರಡು ತಿಂಗಳಾಯ್ತು ಅನ್ಕೊಳ್ತೀನಿ. ಅವ್ರ ಪಾಪ ಹೇಳಿದ್ದಾರೆ, ಬೆಳಗ್ಗೆ ಜಳಕ ಆದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿ ಕಂಪಲ್ಸರಿ ಅಮ್ಮಗೂ ನಮಸ್ಕಾರ ಮಾಡ್ರಿ ಅಂತ ಹೇಳಿ. ಅದನ್ನು ರೆಗ್ಯುಲರ್ ಆಗಿ ಅದು ಎಷ್ಟು ಸಾರಿ ಮುಖ ತೊಳ್ಕೊತಾನೋ ಅವಾಗೆಲ್ಲ ನಮಸ್ಕಾರ ಮಾಡ್ತಾನೆ ಇರ್ತಾನೆ. ಸೊ ಆದಷ್ಟು ಮಕ್ಕಳಿಗೆ ಈ ವಯಸ್ಸಿಂದನೇ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಬನ್ನಿ. ಹಿರಿಯರಿಗೆ ಗೌರವ ಕೊಡೋದು, ಪ್ರತಿಯೊಬ್ಬರ ಜೊತೆ ಮಾತಾಡಿದಾಗ ಗೌರವವಾಗಿ ಮಾತಾಡೋದು, ಅದನ್ನೆಲ್ಲ ಹೇಳ್ಕೊಡ್ತಾ ಬಂದರೆ ತುಂಬಾ ಒಳ್ಳೆಯದು. ವಿದ್ಯೆ ಜೊತೆ ವಿವೇಕ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಮಕ್ಕಳು ಈ ವಯಸ್ಸಲ್ಲಿ ಏನೇ ಹೇಳ್ಕೊಟ್ರು ಕೂಡ ಕಲಿತಾರೆ. ಇನ್ನು ಫ್ರೂಟ್ಸ್ ಖಾಲಿಯಾಗಿತ್ತು, ತರಿಸ್ಕೊಂಡಿದ್ದೆ, ತೊಳೆದು ಎತ್ತಿಟ್ಕೊಂಡಿದ್ದೀನಿ. ನೈಟ್ ಊಟಕ್ಕೆ ಸಿರಿಧಾನ್ಯಗಳ ರೈಸು, ಅದ್ರ ಜೊತೆ ಮಜ್ಜಿಗೆ ಸಾರು ಮಾಡ್ತಿದ್ದೀನಿ. ಮಜ್ಜಿಗೆ ಸಾರನ್ನ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ಒಂದು ಮೆಣಸಿನ್ಕಾಯಿ, ಒಂದು 4ರಿಂದ 5 ಪಲ್ಪು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಜೀರಿಗೆ, ಒಂದು ಸ್ವಲ್ಪ ಅಲ್ಲನ ಹಾಕಿ ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಸೊ ಈ ಥರ ಒಂದು ಸ್ವಲ್ಪ ದಿನ ನೈಟ್ ಊಟ ಚೇಂಜ್ ಮಾಡ್ಕೊಂಡು ನೋಡಿ. ಕಂಪ್ಲೀಟಾಗಿ ರೈಸ್ನ ಬಿಟ್ಬಿಡಿ. ಎಷ್ಟೊಂದು ಹೆಲ್ತಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ವೆಯ್ಟ್ ಲಾಸ್ ಆಗ್ತೀವಿ. ತುಂಬಾ ಒಳ್ಳೆಯದು. ಮೊಸರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಕಡ್ಕೊಳ್ತಿದ್ದೀನಿ. ಇನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿರೋದು ಏನಿದೆಯಲ್ಲ ಅದೆಲ್ಲನೂ ಸೇರಿಸ್ಕೊಳ್ತಿದ್ದೀನಿ. ಚೆನ್ನಾಗಿ ಒಂದು ಸರಿ ಕಲಿಸ್ಬಿಟ್ಟು ಜೀರಿಗೆ, ಸಾಸಿವೆ, ಒಂದೆರಡು ಮೆಣಸಿನ್ಕಾಯಿಂದ ಒಳ್ಳೆ ಒಗ್ಗರಣೆ ಕೊಟ್ಬಿಟ್ರೆ ಸಾರು ರೆಡಿ ಆಗುತ್ತೆ. ಕಂಪ್ಲೀಟಾಗಿ ರೈಸ್ನ ಬಿಟ್ಬಿಟ್ಟು ಈ ಥರ ಸಿರಿಧಾನ್ಯಗಳ ರೈಸ್ನ ಮಾಡ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು. ಬರೀ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಅನ್ನನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಅದ್ರ ಜೊತೆ ಸ್ವಲ್ಪ ಮಜ್ಜಿಗೆ ಸಾರನ್ನ ಕಲಿಸ್ಕೊಂಡು ತಿಂತಾ ಇದ್ದರೆ ಅಮೃತ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್.